ಇದಕ್ಕೇನೆ ಕ್ಲೀನಿಂಗ್ ಕಿಟ್ ಬರುತ್ತೆ. ನೀವು ಆಚೆ ಒಂದು ನಿಮಗೆ ಅಥವಾ ಟ್ಯಾಂಕ್ ಬಿಚ್ಚೋದು ಗೊತ್ತಾದರೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಟ್ಯಾಂಕ್ ಬಿಚ್ಚೋದು ಗೊತ್ತಾದರೆ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಯಾವಾಗ ಬೇಕು ಆವಾಗ. ಆಮೇಲೆ ರಿಟರ್ನ್ ಅಂತೂ ಮಾಡೋಕ್ಕಾಗಲ್ಲ, ಇದೆಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಸು. ಕೆಲವೊಂದು ರಾಯಲ್ ಎನ್ಫೀಲ್ಡ್ ಆಗಲಿ ರಿಟರ್ನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾರು ಯೂಸ್ ಮಾಡೋರಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಿಮಾಲಯನ್ ಇದೆ ಆಗಿಲ್ಲ ಅನ್ನೋ ತಪ್ಪಾಗುತ್ತೆ. ಬಟ್ ಸೋಫಾರ್ ಈ ಸ್ಪಾಟ್ ನೋಡ್ದಂಗಿದೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಶುಭ ಮುಂಜಾನೆ. ಇವತ್ತು ನಾವು ಮಂದಾರಗಿರಿ ಹಿಲ್ಸ್, ಅಂದರೆ ತುಮಕೂರು ಡಿಸ್ಟಿಕ್ ಬರುತ್ತೆ ಅನಿಸುತ್ತಿದ್ದು, ಮಂದಾರಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ವಿ. ಸೊ 1.5 hour ಜರ್ನಿ. ವೀಕ್ ಡೇ ಆದ್ರೂ ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ. ಐ ಡೋಂಟ್ ನೋ ಹೆಂಗಿರುತ್ತೆ ಜನ ಅನ್ನೋದು, ಬಟ್ ನೋಡೋಣ. ನನಗೇನಂದರೆ ಒಂದು ಒಳ್ಳೆ ರೈಡ್ ಆಗಬೇಕಾಗಿತ್ತು. ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಬಿಟ್ಟಿದ್ದೀವಿ. 5:15 ಬಿಟ್ಟಿದ್ದೀವಿ. ಸೊ ಆಲ್ಮೋಸ್ಟ್ ರೆಡಿ, ಪ್ಯಾಕಿಂಗ್ ಎಲ್ಲ ಆಗೋಷ್ಟರಲ್ಲಿ 6 ಗಂಟೆ ಆಗೋಯ್ತು. ಮನೆ ಒಳಗಡೆ ಇರ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ಅಯ್ಯೋ ಜಾಕೆಟ್ ಬೇಡ ಇವತ್ತು, ಬರೀ ಗ್ಲೌಸ್ ಹಾಕೊಂಬರೋಣ ಅಂತ. ಬಟ್ ಆಚೆ ಬಂದಮೇಲೆ ಅನ್ನಿಸ್ತಿದೆ ಸೀರಿಯಸ್ಲಿ ಕೋಲ್ಡ್ ಇದೆ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ವೇರಿಂಗ್ ಫುಲ್ ಗೇಟ್ಸು. ನನಗೆ ಅಲ್ಲಿ ಟ್ರೆಕ್ಕಿಂಗ್ ಎಲ್ಲ ಇದ್ದರೆ ಮಾಡೋಕ್ಕಾಗಲ್ಲ. ಅದು ಗೇರ್ ಇರೋದ್ರಿಂದ ನಾವು ಯಾವತ್ತು ಟಾಪ್ ಬಾಕ್ಸ್ ಹಾಕೊಂಬರ್ಬೇಕು. ನಾನು ಇವತ್ತು ಟಾಪ್ ಬಾಕ್ಸ್ ಹಾಕೊಂಬಂದಿಲ್ಲ, ಜಸ್ಟು ಟ್ಯಾಂಕ್ ಬ್ಯಾಗ್ ಹಾಕೊಂಬಂದಿದ್ದೀನಿ. ಸೊ ಇವತ್ತಿನ ವೀಡಿಯೋಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಆಕ್ಸಿರೀಸ್ ಮೇಲೆ ಸುಮಾರು ಜನ ಕಮೆಂಟ್ ಹಾಕಿದ್ರಿ, ವಾರಂಟಿ ಬಗ್ಗೆ. ಆಮೇಲೆ ಕೆಲವೊಂದು ಸಜೆಷನ್ಸ್ ಕೊಟ್ಟಿದ್ರಿ ಇನ್ನೇನೇನು ಹಾಕ್ಸ್ಕೋಬೋದು ಅಂತ. ಯಾಕಂದ್ರೆ ನಾನು ಹಳೆ ವೀಡಿಯೋಲಿ ಹೇಳ್ಬಿಟ್ಟಿದ್ದೀನಿ, ಈ ಸಲ ಟೂರಿಂಗ್ ಆಕ್ಸಿರೀಸ್ ಏನೂ ಹಾಕ್ಸ್ತಾ ಇಲ್ಲ, ಓನ್ಲಿ ಪರ್ಫಾರ್ಮೆನ್ಸ್ ಆಕ್ಸಿರೀಸ್. ಆಲ್ಮೋಸ್ಟ್ ಲಕ್ಷ ತನಕ ಖರ್ಚು ಮಾಡಿದ್ದೀನಿ ಗುರು ಆಕ್ಸಿರೀಸ್ಗೆ. ಅಂದರೆ ಸ್ಪೋಕ್ ವೀಲ್ಸು, ಅದು ಇದು PPF ಅಂದ್ಕೊಂಡು. ಸೊ ಮುಂದಕ್ಕೆ ಏನು ಮಾಡ್ಬೋದು, ಒಂದು ಸ್ವಲ್ಪ ಕಂಪ್ಲೀಟ್ ಆಗೋಕ್ಕೆ ಪರ್ಫಾರ್ಮೆನ್ಸ್ ಆಕ್ಸಿರೀಸ್ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಸದ್ಯಕ್ಕೆ ತಾವರೆಕೆರೆ ರೂಟ್ ಮೇಲೆ ತೊಗೋತಾ ಇದ್ದೀನಿ ಅಣ್ಣ. ಆಮೇಲೆ ಕೆಲವ್ರಿಗೆ ಪ್ರಶ್ನೆ ಇದೆ, BMC ಏರ್ ಫಿಲ್ಟರ್ ಹಾಕ್ಸಿದ್ರೆ ಹೇಗಿದೆ, ಬರೀ ಫ್ಯೂಲೆಕ್ಸ್ ಹಾಕ್ಸ್ಕೊಳ್ಳೋದು ಬೆಸ್ಟಾ ಅಂತ. ಸೊ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ನಾನು ಎರಡೂ ಹಾಕ್ಸಿರೋದು, BMC ಪ್ಲಸ್ ಫ್ಯೂಲೆಕ್ಸು. ಸೋಫಾರ್ ಪರ್ಫಾರ್ಮೆನ್ಸು ಸೂಪರ್ ಆಗಿದೆ. ಎಕ್ಸ್ಪೆಷಲಿ ನೀವು ಗೇರ್ ಬೀಳೋ ಅಂದರೆ ಹೆವಿ ಸ್ಮೂತ್ನೆಸ್ಸು, ಗಾಡಿ ಸೌಂಡ್ ಇಲ್ಲ. ಆಮೇಲೆ ಇನ್ನೂ ಗ್ರಂಚ್ ಇದೆ. ನೀವು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಆಕ್ಸಿಲೇಟ್ರ್ ಕೊಟ್ಟರೆ, ನನ್ನ ಹಿಮಾಲಯನ್ನು, ನಾರ್ಮಲ್ ಹಿಮಾಲಯನ್ನು, ಸ್ಟಾಕ್ ಹಿಮಾಲಯನ್ ತೆಗೀರಿ, BMC ಏರ್ ಫಿಲ್ಟ್ರಿಂದ ಅದೊಂದು ಸೌಂಡು, ಯು ವಿಲ್ ಎಂಜಾಯ್ ದಟ್ ಸೌಂಡ್. ಹೌದು, ಇದು 6000ಕ್ಕೆ ಒಂದು ಸಲ ನೀವು ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು. ಆದರೆ ಒಂದು ಅಡ್ವಾಂಟೇಜ್ ಇದರಲ್ಲಿ ಬಂದ್ಬಿಟ್ಟು ಆ ಏರ್ ಫಿಲ್ಟ್ರ್ ಥರ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇದಕ್ಕೇನೆ ಕ್ಲೀನಿಂಗ್ ಕಿಟ್ ಬರುತ್ತೆ. ನೀವು ಆಚೆ ಒಂದು ನಿಮಗೆ ಅಥವಾ ಟ್ಯಾಂಕ್ ಬಿಚ್ಚೋದು ಗೊತ್ತಾದರೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಟ್ಯಾಂಕ್ ಬಿಚ್ಚೋದು ಗೊತ್ತಾದರೆ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಯಾವಾಗ ಬೇಕು ಆವಾಗ. ನಾನು ಸದ್ಯಕ್ಕೆ ನಮ್ಮ ದಾಸವ್ರು ಇರೋದ್ರಿಂದ ಕ್ಲೀನಿಂಗಿಗೆ ಒಂದು ಅವ್ರ ಹತ್ರ ಮಾಡಿಸ್ಕೊತೀನಿ. ಏನೂ ಆಗಿಲ್ಲ ಅಂದರೂ, ನಿಮ್ಮ ಹತ್ರ ಡಿಟರ್ಜೆಂಟು ಆಯಿಲಿಂಗ್ ಇಲ್ಲ ಅಂದ್ರೂ ಜಸ್ಟ್ ವಾಶ್ ಮಾಡಿದ್ರೆ ಫ್ಲೋಯಿಂಗ್ ವಾಟ್ರಲ್ಲಿ, ತುಂಬ ಜೋರಾಗೆಲ್ಲ ನೀರು ಹರಿಬಾರ್ದು, ಫೋರ್ಸಾಗಿ ನೀರು ಕೊಡಬಾರ್ದು. ಅದಕ್ಕೆ ಸ್ವಲ್ಪ ಸ್ಲೋ ವಾಟರ್ ಟ್ಯಾಪ್ ಬಿಟ್ಬಿಟ್ಟು ಬೇಕಾದ್ರೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು, ಎಸ್ಪೆಷಲಿ ಅದು ಒಂದು ಫಿಲ್ಟ್ರು, ಈ ವಾಕ್ಯೂಮ್ ಕ್ಲೀನರ್ ಅಂದ್ಕೊಳ್ಳಿ. ವಾಕ್ಯೂಮ್ ಕ್ಲೀನರಲ್ಲಿ ಫಿಲ್ಟ್ರ್ ಒಳಗಡೆ ಹಿಂಗೆ ಧೂಳು ಕೂತ ಕ್ಲೀನ್ ಮಾಡ್ತೀವಲ್ಲ, ಎಫೆಕ್ಟಿವಾಗಿ ಕ್ಲೀನ್ ಮಾಡಬೇಕು ಅಂದರೆ ಇದ್ರದ್ದೇ BMCದೇ ಡಿಟರ್ಜೆಂಟ್ ಬರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಆಯಿಲ್ದು ಸ್ಕ್ರಬ್ಬಿಂಗ್ ಮಾಡಿಬಿಟ್ಟು ಹಾಕಿದ್ರೆ ಆಗುತ್ತೆ. ಬಟ್ ಜನರಲಿ ನಿಮ್ಮ ಹತ್ರ ಅದಿಲ್ಲ, ಕಿಟ್ ಅದು ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ. ಒಂದು ಸಲ ತೊಗೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 25-26 ಸಾವಿರ ಕಿಲೋಮೀಟ್ರ್ ತನಕ ಬಂದುಬಿಡ್ತದೆ. ಅದು ಅಂದರೆ 6000 ಕಿಲೋಮೀಟ್ರಿಗೆ ಒಂದು ಸಲ ಒಂದು 5-6 ಸಾವಿರ ಯೂಸ್ ಮಾಡ್ಬೋದು ಆ ಕಿಟ್ನ ಒಂದು ಸಲ ತೊಗೊಂಡ್ರೆ. ಸೊ BMCದು ಅದು ಕಿಟ್ ಇಲ್ಲಿ ಫೋಟೋ ಇಲ್ಲಿ ಬರ್ತಾ ಇರುತ್ತೆ. ಹೌದು, ಕೆಲವ್ರು ಯಾಕೋ ಕಮೆಂಟ್ ಹಾಕಿದ್ರಿ, ಹೌದು ಇದು 6000ಕ್ಕೆ ಒಂದು ಸಲ ಚೇಂಜ್ ಮಾಡಬೇಕು ಅಂದ್ರೂ ಮೇಂಟೆನೆನ್ಸ್ ಚೆನ್ನಾಗಿ ಕೇಳುತ್ತಲ್ಲ ಅಂತ. ಎಸ್, ಮೇಂಟೆನೆನ್ಸ್ ಕೇಳುತ್ತೆ, ಬಟ್ ಇದ್ರ ಪರ್ಫಾರ್ಮೆನ್ಸು, ಇದು ಮಜಾನೇ ಬೇರೆ, ಸೌಂಡು. ಸೊ ಐ ಡೋಂಟ್ ಮೈಂಡ್ 6000ಕ್ಕೆ ಒಂದು ಸಲ ಅದನ್ನು ಕ್ಲೀನ್ ಮಾಡಿಬಿಟ್ಟು ಹಾಕೋದು. ಇದೊಂದು ಉತ್ತರ. ಸೂರ್ಯ ನೋಡಿ ಸಖತ್ತಾಗಿ ಸನ್ರೈಸ್ ಆಗ್ತದೆ. ಆಮೇಲೆ ಇನ್ನೊಬ್ಬರು ನಮ್ಮ ಸ್ನೇಹಿತರು ಕಮೆಂಟ್ ಮಾಡಿದರು, ಸೆಕೆಂಡ್ರಿ ಫೋನ್ ತಗೊಳ್ಳಿ, ಐಫೋನ್ ಯೂಸ್ ಮಾಡಬೇಡಿ, ಕ್ಯಾಮ್ರಾ ಹೋಗುತ್ತೆ, ಅದು ಜಾಮಿಟ್ರಿ ಹೋಗುತ್ತೆ. ಎಸ್, ಹೌದು. ಸೊ ಅದರಿಂದ ನಾನು ಇವತ್ತು ನಮ್ಮ ಆ್ಯಂಡ್ರಾಯ್ಡ್ ಹಳೆ ಫೋನ್, ನಂದು ಆ್ಯಪಲ್ ತೊಗೊಳಕ್ಕಿಂತ ಮುಂಚೆದು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಫೋನಲ್ಲಿ ವೈಫೈ ಹಾಟ್ಸ್ಪಾಟ್ನ ಆನ್ ಮಾಡ್ಕೊಂಡು ಮ್ಯಾಪ್ ಗಿಪ್ ಯೂಸ್ ಮಾಡ್ಕೊತಾ ಇದ್ದೀನಿ. ಅದೇನಾಗೋದು ಗೊತ್ತಿಲ್ಲ, ಬಿಕಾಸ್ ವೈಬ್ರೇಷನ್ ಆಬ್ವಿಯಸ್ಲಿ ಹಿಮಾಲಯನಲ್ಲಿ ಜಾಸ್ತಿ ಇದೆ ಹ್ಯಾಂಡಲ್ ಬಾರಲ್ಲಿ. ಬಟ್ ದಟ್ಸ್ ಓಕೆ, ಅಟ್ಲೀಸ್ಟ್ ಐ ಕ್ಯಾನ್ ಅಫೋರ್ಡ್ ದಿಸ್. ಇನ್ನೊಂದು ಐಫೋನ್ ನನಗೆ ಅಫೋರ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಟ್ಲೀಸ್ಟ್. ಬಟ್ ಏನಂದರೆ ಪ್ರಾಬ್ಲಮ್ಮು ಆ್ಯಂಡ್ರಾಯ್ಡಲ್ಲಿ, ಮೇ ಬಿ ಆ್ಯಪಲ್ ಯೂಸರ್ಸ್ಗೆ ಗೊತ್ತಿರುತ್ತೆ, ಅಕ್ಯುರೇಟಾಗಿ ಮ್ಯಾಪು ಐಫೋನಲ್ಲಿ ತೋರಿಸೋದು, ಇದರಲ್ಲಿ ತೋರಿಸಲ್ಲ ಆ್ಯಂಡ್ರಾಯ್ಡಲ್ಲಿ.
ತಿರ್ಗಾರಿಸ್ಬಿಡುತ್ತೆ. ಈ ಒಂದು ನಾವು ಹೇಳ್ಬೋದು ಅದು ಗೂಗಲ್ದಿರ್ಬೋದು ಪ್ರಾಬ್ಲಮ್, ಅದು ಇದು ಅಂತಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಇಷ್ಟು ವರ್ಷ ನಾನು ಯೂಸ್ ಮಾಡಿದ್ದೀನಲ್ಲ ಎರಡೂ, ಮ್ಯಾಪು ಕೆಲವೊಂದು ಸಲ ತೊಗೊಂಡೋಗಿ ಸ್ಟ್ರಕ್ ಮಾಡಿಬಿಡುತ್ತೆ. ಅದು ಇದರಲ್ಲೂ ಆಗುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ಅಕ್ಯುರಸಿ ಲೆವೆಲು ಆ್ಯಂಡ್ರಾಯ್ಡ್ಗಿಂತ ಆ್ಯಪಲಲ್ಲಿ ಜಾಸ್ತಿ ಇದೆ. ಸೊ ಭೂಮಿ ಮೇಲೆ ಗಿಡ ಮರ ಎಲ್ಲ ಬೇಕು, ಪ್ರಕೃತಿ ಚೆನ್ನಾಗಿ ಇಟ್ಕೋಬೇಕು ಅಂತ ಏನಕ್ಕೆ ಕೇಳೋದು ಅಂದರೆ ಇದಕ್ಕೇ. ನೋಡಿ, ನಾವು ಟೌನ್ಗೆ ಹೋಗ್ತಿದ್ದಂಗೆ ಒಂಥರ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ, ಒಂಥರ ಹೀಟು. ಅದೇ ಆ ಟೌನ್ ಬಿಟ್ಟು ಇನ್ನೊಂದು ಚೂರು ಆಚೆ, ಒಂಚೂರು ಇಷ್ಟೇ ಇಷ್ಟು, ಈಗ ತಾವರೆಕೆರೆ ದಾಟಿ ತಾವರೆಕೆರೆಯಲ್ಲಿ ಒಂಥರ ಬಿಸಿ ಬಿಸಿ ಇತ್ತು, ಚೂರು ಆ ಕಡೆ ಬಂದ ತಕ್ಷಣ ಇಟ್ ಫೀಲ್ಸ್ ಸೋ ಕೋಲ್ಡ್. ಮುಂಚಿನ ಕಾಲದವರು ಗಿಡ ನೆಡೋದು ಅಭ್ಯಾಸ ಅದೆಲ್ಲ ಇತ್ತು. ಈಗಿನ ಜನ್ರೇಷನ್ಗೆ ಅದೆಲ್ಲ ಕಮ್ಮಿ ಮಾಡ್ತಾರೆ, ಬಟ್ ಆ ಕಾಲದಲ್ಲಿ ಇಟ್ಸ್ ಅ ವೆರಿ ಕಾಮನ್ ಥಿಂಗ್. ನಡ್ಕೊಂಡು ಹೋಗ್ಬೇಕಾರೆ ಯಾವುದೋ ಒಂದು ಗಿಡದ್ದು ಹಣ್ಣು ಸುಮ್ಮನೆ ತಿಂದ್ಬಿಟ್ಟು ಬಿಸಾಕೋದು, ಬೀಜಕ್ಕೋ ಏನೋ ಒಂದು ಮಾಡೋರು. ಈಗ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ, ಅಷ್ಟು ಈಸಿ ಇಲ್ಲ ಗಿಡ ಮರ ಬೆಳೆಸಿದ್ರು ಉಳ್ಸೋದು ಕಷ್ಟ, ಹಂಗಾಗ್ಬಿಟ್ಟಿದೆ. ವಿಡಿಯೋ ಬೇಗ ಮಾಡಿ ಅಂತ ಕೇಳ್ತಾ ಇದ್ರು, ಖಂಡಿತವಾಗ್ಲೂ ಮಾಡ್ತೀನಿ. ಇನ್ನೂ ಸ್ವಲ್ಪ ಓಡಲಿ ಅಂತ ಅಷ್ಟೇ ನನ್ನ ಕೈಗೆ. ಆಮೇಲೆ ಫ್ಯಾಕ್ಟರ್ಸು ಮೈಲೇಜ್ ಎಷ್ಟು ಬರ್ತಾ ಇದೆ ಅಂತ ಕೇಳಿದ್ರು, ಈ ವಿಡಿಯೋಲಿ ಅದು ಹೇಳ್ತೀನಿ, ಮೈಲೇಜ್ ಎಷ್ಟು ಏನು ಕತೆ ಅನ್ನೋದು. ಆಮೇಲೆ ಫ್ಯಾಕ್ಟರ್ಸ್ ಫಾರ್ ಎನಿ ಮೈಲೇಜು, ಯಾವುದೇ ಗಾಡಿ ಆಗಲಿ ಎನಿ ಬೈಕ್ ಮೈಲೇಜು ಏನೇನು ಮ್ಯಾಟ್ರ್ ಆಗುತ್ತೆ ಅಂತ. ಒಂದು ಆಕ್ಸಿಲರೇಷನ್ನು, ನಮ್ಮ ನೆಕ್ಸನಲ್ಲೂ ನಾವು ನೋಡಿದರೆ 80 ಒಳಗಡೆ ಹೋದಾಗ 25-22 ಕೊಟ್ಟಿದೆ ಪೆಟ್ರೋಲ್ ಗಾಡಿ, 80 ಒಳಗಡೆ ಹೋಗ್ತಾಯಿದ್ರೆ ಎಷ್ಟು ಆಕ್ಸಿಲರೇಟ್ ಮಾಡ್ತೀರಾ ಅದ್ರ ಮೇಲೆ. ಈ ಡಾಮಿನಾರು ಅಥವಾ ಹಿಮಾಲಯನೂ ಅಷ್ಟೇ, ಸೇಮು ಕಾರು ಬೈಕು ಎಲ್ಲ ಒಂದೇ ಥರನೇ. ಫಸ್ಟ್ ಫ್ಯಾಕ್ಟ್ರ್ ಬಂದ್ಬಿಟ್ಟು ಔ ಡು ಯು ಆಕ್ಸಿಲರೇಟ್, ಹೆವಿ ಫಾಸ್ಟಾಗಿ ಆಕ್ಸಿಲರೇಟ್ ಮಾಡೋದು, ಸುಮ್ಮನೆ RPM 7000 RPM ಎಲ್ಲ ಇಡೋದು, ಆ ಥರ ಇದ್ದಾಗ ಮೈಲೇಜ್ ಬರೋಲ್ಲ. ಈಗ ನೀವು ಮೈಲೇಜೇ ತೆಗಿಬೇಕು ಅಂದರೆ ಈ ಗಾಡಿ ಅಲ್ಲ, ಕಡಿಮೆ ತೆಗಿಬೋದು, ಇದರಲ್ಲೂ ತೆಗಿಬೋದು. ನೀವು ಯಾವತ್ತೂ RPMನ ಕಡಿಮೆಗೆ ಇಟ್ಕೋಬೇಕು. ನೋಡಿ, ಈಗ ನಾನು ಇವತ್ತು 80ರಲ್ಲೇ ಬಂದೆ, ಯು ಕ್ಯಾನ್ ಸಿ ದ ಮೈಲೇಜ್. ಈಗ 34 ಕೊಟ್ಟಿದೆ, ಬಟ್ 34 ಇದು ನಿಜವಾದ ಮೈಲೇಜ್ ಅಲ್ಲ, ಬಿಕಾಸ್ ನೀವು ಯಾವತ್ತೂ 80 ಒಳಗಡೆ ಹೊಡೆಯಲ್ಲ. ಬಟ್ ಮೈಲೇಜ್ ತೆಗಿಬೇಕು ಅಂದರೆ ದಿಸ್ ಈಸ್ ಒನ್ ಆಫ್ ದಿ ಫ್ಯಾಕ್ಟರು. ಸೆಕೆಂಡ್ ಫ್ಯಾಕ್ಟ್ರ್ ಬಂದ್ಬಿಟ್ಟು ಕ್ಲೈಮೇಟು. ಸೊ ನೀವೇನೋ ತುಂಬ ಹೀಟಪ್ಪಲ್ಲಿ ಗಾಡಿ ಹೊಡಿತಾ ಇದ್ದೀರಾ, ಇಂಜಿನ್ ಟೆಂಪ್ರೇಚರು 60 ಮೇಲೆ ಏರ್ತಾ ಇದೆ, ಇದರಲ್ಲಿ ಇಂಜಿನ್ ಟೆಂಪ್ರೇಚರು ತೋರಿಸೋದಲ್ಲ, ಅದೂ ಮ್ಯಾಟ್ರ್ ಆಗುತ್ತೆ ಮೈಲೇಜ್ಗೆ. ಸೊ ಕೆಲವ್ರು ಹೇಳ್ಬೋದು ಬರೀ ಗಾಡಿ ಓಡಿಸೋದ್ರ ಮೇಲೆ, ಹ್ಯಾಬಿಟ್ ಮೇಲೆ ಅಂತ. ಇಲ್ಲ, ನೀವು ಗಾಡಿ ತುಂಬ ಹೀಟಲ್ಲಿ ಆಗ್ತಿದೆ, ಸಮ್ಮರಲ್ಲಿ ಸೆಕೆಯಲ್ಲಿ ಹೊಡಿತಿದ್ದೀರಾ ಅಂದರೆ ನಿಮ್ಗೆ ಗೊತ್ತಿರುತ್ತಿದ್ದು, ವಿಂಟರಲ್ಲಿ ಹೋಗ್ತಿದ್ದಂಗೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಬೆಳಿಗ್ಗೆ ಹೊತ್ತಿನಲ್ಲಿ, ಆಮೇಲೆ ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ಇಂಜಿನ್ ಟೆಂಪ್ರೇಚರ್ ಆಲ್ಸೋ ಮ್ಯಾಟರ್ಸ್. ಆಮೇಲೆ ಥರ್ಡ್ ಫ್ಯಾಕ್ಟರ್ ಬಂದುಬಿಟ್ರು ವಾಟ್ ಟೈಪ್ ಆಫ್ ಇಂಜಿನ್ ಆಯಿಲ್ ಡು ಯು ಯೂಸ್. ಈಗ ಫುಲ್ಲಿ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡುವಂಥ ಗಾಡಿಗಳು, ಸ್ವಲ್ಪ ಮೈಲೇಜ್ ಕಡಿಮೆ ಕೊಡುತ್ತೆ, ಬಿಕಾಸ್ ಇಂಜಿನ್ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಆಯಿಲ್ ಥಿಕ್ನೆಸ್ಸು. ಆಮೇಲೆ ಅದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ಗೆ ಅಂತಲೇ ಆಯಿಲ್ನ ಪ್ರಿಪೇರ್ ಮಾಡಿರ್ತಾರೆ. ಸೊ ಅದೇ ನೀವು ಕ್ಯಾಸ್ಟ್ರಾಲು ಕಡಿಮೆ ಡಬ್ಲ್ಯೂದು ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಪರ್ಫಾರ್ಮೆನ್ಸ್ ಕಮ್ಮಿ ಇರುತ್ತೆ, ಬಟ್ ಮೈಲೇಜು ಜಾಸ್ತಿ ಬರುತ್ತೆ. ಸೊ ಬಿಕಾಸ್ ದ್ಯಾಟ್ಸ್ ಇಂಜಿನ್ ಬರ್ನಿಂಗ್ನ ಸ್ವಲ್ಪ ಕಡಿಮೆ ಕೊಡುತ್ತದು. ಸೊ ಮಾಮೂಲಿ ಥರ ಅಲ್ಲ. ಜಂಪ್ ಇವತ್ತು ಅಡ್ವಾಂಟೇಜ್ ಏನು ಹೇಳಿ, ಟಾಪ್ ಬಾಕ್ಸ್ ಹಾಕೊಂಬಂದಿಲ್ಲ, ಬರೀ ಟ್ಯಾಂಕ್ ಬ್ಯಾಗು, ಯಾವ ಗುಂಡಿ ಬಂದರೂ ಆರಿಸ್ಕೊಂಡು ಹೋಗ್ಬೋದು, ಅದೊಂದು ಖುಷಿ. ಆಮೇಲೆ ಮೊದಲನೇ ಫ್ಯಾಕ್ಟ್ರ್ ಬಂದ್ಬಿಟ್ಟು ಆಕ್ಸಿಲರೇಷನು. ನೀವು ಆಕ್ಸಿಲರೇಷನ್ನು ಕಾನ್ಸ್ಟೆಂಟಾಗಿ ಇಡ್ತೀರಾ ಅಂದ್ಕೊಳ್ಳಿ. ಕೆಲವೊಂದು ಸಲ ಕ್ರೂಸ್ ಕಂಟ್ರೋಲ್ ಇರುವಂಥ ಗಾಡಿಗಳು, ಕಾರ್ಗಳು ಎಸ್ಪೆಷಲಿ, ನೀವು 60ಗೆ ಸೆಟ್ ಮಾಡಿಬಿಟ್ಟು ಬಿಟ್ಟರೆ, ವಾವ್ ಸೂರ್ಯ ನೋಡಿ, ನೀವು 60ಗೆ ಸೆಟ್ ಮಾಡಿಬಿಟ್ಟು ಬಿಟ್ಟರೆ ಅದೇ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ನಿಮಗೆ ಮೈಲೇಜ್ ಜಾಸ್ತಿ ಬರುತ್ತೆ. ಸೊ ಅದೇ ನಾವು ಮನುಷ್ಯರು ಅಷ್ಟು ಆ್ಯಕ್ಯುರೇಟಾಗಿ ಒಂದೇ RPMಲ್ಲಿ ಓಡ್ಸೋಕ್ಕೆ ಸಾಧ್ಯ ಇಲ್ಲ. ಸೊ ಆಕ್ಸಿಲರೇಷನ್ ಆಲ್ಸೋ ಮ್ಯಾಟರ್ಸ್. ಇನ್ಸ್ಟಂಟ್ ಮೈಲೇಜ್ಗೆ ನಿಮಗೆ ಆಕ್ಸಿಲರೇಷನ್ ಆಲ್ಸೋ ಮ್ಯಾಟರ್ಸ್. ಈಗ ನಾನು ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಕೊಂಡು ಬೇರೆದಿರೋ ಗೇಡಲ್ಲೆಲ್ಲ ಬಂದರೆ ಸೊ ಮೈಲೇಜ್ ಡ್ರಾಪ್ಸ್ ಅಪ್ ಟು 29-27 ಆ ಥರ. ಬಟ್ 80 ಒಳಗಡೆ ಕಾನ್ಸ್ಟೆಂಟಾಗಿ ಹೊಡಿತಾ ಇದ್ದರೆ 30-32 ಬರುತ್ತೆ. ಕೆಲವರು 33 ತೆಗೆದಿದ್ದಾರೆ ಹಿಮಾಲಯನಲ್ಲಿ, ಟು ಬಿ ಫ್ರ್ಯಾಂಕ್. ಸೊ ಇದಿಷ್ಟು ಫ್ಯಾಕ್ಟರ್ಸ್ ಆಫ್ ಮೈಲೇಜ್. ಸ್ನೇಹಿತರೆ, ಈಗ NH48 ಕನೆಕ್ಟ್ ಆಗಿದ್ದೀವಿ, ಪುಣೆ ಬೆಂಗಳೂರು ಹೈವೇ. ಸೊ ಈಗ ನೋಡಿ ಮೈಲೇಜ್ ಇನ್ನೂ ಜಾಸ್ತಿ ಆಯಿತು, 32.5. ದಟ್ ಈಸ್ ಬಿಕಾಸ್ ನಾನು 80 ಒಳಗಡೆ ಹೊಡಿತಾ ಇದ್ದೀನಿ. ಸುಮ್ಮನೆ ಮೈಲೇಜ್ ತೆಗಿಬೇಕು ಆ ಥರ ಇದ್ದಾಗ, ವೆನ್ ಯು ಡೋಂಟ್ ಹ್ಯಾವ್ ಟೂ ಮಚ್ ಹರಿ, ಆರಾಮಾಗಿ ಹೋಗಬೇಕು, ಎಲ್ಲೂ ಅರ್ಜೆಂಟ್ ಇಲ್ಲ ಅಂದಾಗ ಯು ಕ್ಯಾನ್ ಟೇಕ್, ಯು ಕ್ಯಾನ್ ಗೆಟ್ ಸಮ್ ಮೈಲೇಜ್. ಆಬ್ವಿಯಸ್ಲಿ ಅಷ್ಟು ಈಸಿಯಾಗಿಲ್ಲ, ಅಷ್ಟು ಈಸಿಯಾಗಿ ಓಡ್ಸೋಕ್ಕಾಗಲ್ಲ ಈ ಗಾಡಿನ, ಅಷ್ಟು ಕಡಿಮೆ ಅಂದರೆ RPMಲ್ಲಿ ಇಟ್ಕೊಂಡು ಯಾವಾಗಲೂ ಪುಲ್ ಮಾಡು ಅಂತ ಕೇಳ್ತಾ ಇರುತ್ತೆ, ಕುದುರೆ ಥರ. ಅದಂತೂ ನಿಜ. ಸೊ
ಸೊ ವಿಂಡ್ ಬ್ಲಾಸ್ಟ್ ಸ್ವಲ್ಪ ಜಾಸ್ತಿ ಹೊಡಿತಿದೆ ಬಿಕಾಸ್ ನಾನು ಇದು ಫುಲ್ಲು ಲೋವರ್ ಸೆಟ್ಟಿಂಗಲ್ಲಿ ಇಟ್ಟಿದ್ದೀನಿ, ಸಿಟಿಲಿ ಬಂದಲ್ಲ ಅದರಿಂದ. ಸೊ ಅವ್ರು ಎತ್ತರ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಅವಾಯ್ಡ್ ಮಾಡುತ್ತೆ ಒಂದು 60% ಅಷ್ಟು ವಿಂಡ್ ಬ್ಲಾಸ್ಟ್. ಪ್ರಾಸ್ಪೆಕ್ಟ್ಸ್ದು ಇದ್ರದ್ದು ಒಂದು ವೀಡಿಯೋ ಫುಲ್ ಇದೆ ನಮ್ಮ ಚಾನಲಲ್ಲಿ. ಆಮೇಲೆ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇರೋದು, ಯಾವುದಾದ್ರೂ ಒಳ್ಳೆ ಮಿರರ್ ಇದ್ದರೆ ಸಜೆಸ್ಟ್ ಮಾಡಿ. ಸೊ ನಾನು ಕೆಲವೊಬ್ರನ್ನ ವಿಚಾರಿಸಿದೆ, ರಾಯಲ್ ಎನ್ಫೀಲ್ಡು 7,500 ಇದೆ, ಅದು ವರ್ತ್ ಇಲ್ಲ ಅಂತಾರೆ. ಬಟ್ ಕೆಲವರು ವರ್ತ್ ಇದೆ ಅಂತಾರೆ. ನಿಜವಾಗ್ಲೂ ಅವ್ರು ಯೂಸ್ ಮಾಡ್ತಿದ್ದಾರಾ ಗೊತ್ತಿಲ್ಲ. ಯೂಸ್ ಮಾಡ್ತಿರೋರು ಇದ್ದರೆ ದಯವಿಟ್ಟು 7,000ದ್ದು ರಾಯಲ್ ಎನ್ಫೀಲ್ಡು ವರ್ತ್ ಇದೆಯಾ? ಬಿಕಾಸ್ ಇದು ಹೈಯರ್ ಸ್ಪೀಡ್ಸಲ್ಲಿ ತುಂಬ ವೈಬ್ರೇಷನ್ ಬರುತ್ತೆ. ಸುಮ್ಮನೆ ಹಿಂಗೆ ಮುಟ್ಟಿಟ್ಕೊಳ್ಳಿ ಇದನ್ನು ಹ್ಯಾಂಡಲ್ ಬಾರ್ಸ್ ಹತ್ರ, ಇದರಿಂದನೇ ತುಂಬ ವೈಬ್ರೇಷನ್ ಕ್ರಿಯೇಟ್ ಆಗ್ತಿದೆ. ಅದಾದಮೇಲೆ ಎಷ್ಟು ಸಲ ಟೈಟ್ ಮಾಡಿದ್ರು ಹಿಂಗೆ ಬರುತ್ತೆ. ಆಮೇಲೆ ವಿಸಿಬಿಲಿಟಿನೂ ಅಷ್ಟೇ, ವೈಡರ್ ಇಸ್ ಫೈನ್ ಹಿಂಗೆ ಯಾಕೆ, ಬಟ್ ಈ ಕಡೆಗೆ ನೀವು ಎಳಿತೀರ ಅಂದರೆ ಇಷ್ಟೇ ಬರೋದು ಇದು. ಅದೆಲ್ಲ ಮೇನ್ ನನಗೆ ವೈಬ್ರೇಷನ್ನು. ಇನ್ಯಾವುದೋ ಸ್ಟ್ರಾಂಗ್ದು ಯಾವುದೋ ಇದ್ದರೆ ಹೇಳಿ. ಸೊ ರಾಮ್ ಒಂದು ನೋಡಿದೆ, ಅದು ನೋಡಿದ್ರೆ 30,000. ಸೊ ಇನ್ನೊಂದು ಟೇಪ್ ಬರುತ್ತಲ್ಲ, ಸೊ ಅದು 7,000 ಇದೆ. ಬಟ್ ಅದು ವರ್ತ ಚೆನ್ನಾಗಿದೆಯಾ? ತೊಗೊಂಡ್ಮೇಲೆ ರಿಟರ್ನ್ ಅಂತೂ ಮಾಡೋಕ್ಕಾಗಲ್ಲ. ಇದೆಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಸು ಕೆಲವೊಂದು. ರಾಯಲ್ ಎನ್ಫೀಲ್ಡ್ ಆಗಲಿ ರಿಟರ್ನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾರು ಯೂಸ್ ಮಾಡೋರಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇಸ್ ಇಟ್ ವರ್ತ್ ಬೈಯಿಂಗ್ ಅಂತ. ಸೊ ಇಲ್ಲಿಂದ ಸ್ನೇಹಿತರೆ ನಮಗೆ 26 ಕಿಲೋಮೀಟರ್ಸ್ ಇದೇ ಹೈವೇಲಿ ಹೊಡಿಬೇಕು. ಬಟ್ ಭಾಳ ಮಜಾ ಇದೆ ಗುರು. ಐ ಡೋಂಟ್ ನೋ, ಫ್ಯೂಲೆಕ್ಸ್ ಮತ್ತು BMC ಏರ್ ಫಿಲ್ಟ್ರು ಮೇಂಟೆನೆನ್ಸ್ ವೈಸು BMC ಏರ್ ಫಿಲ್ಟ್ರು ಆಗಲೇ ಹೇಳ್ದಂಗೆ ಕೆಲವೊಂದು ಕೇಳುತ್ತೆ, ಇದು 6,000 ಕಿಲೋಮೀಟ್ರಿಗೆ ಒಂದು ಸಲ ಈ ಥರ ಕ್ಲೀನಿಂಗ್ ಎಲ್ಲ ಮಾಡೋದು. ಬಟ್ ದ ವೇ ಯು ಎಂಜಾಯ್ ದ ಏನೋ ಪರ್ಫಾರ್ಮೆನ್ಸ್ ಅಲ್ಲ, ಅದಂತೂ ಭಾಳ ಖುಷಿ. ನನ್ನ ಪರ್ಫಾರ್ಮೆನ್ಸು ಕಾರ್ಗಳಿಗೆಲ್ಲ ಇದು ಅಫೋರ್ಡ್ ಮಾಡೋಕ್ಕಾಗಲ್ಲ. BMC ಏರ್ ಫಿಲ್ಟ್ರ್ ಬಂದುಬಿಟ್ಟು ಕಾರ್ದು ಆ್ಯಕ್ಚುಲಿ ಬೈಕಿಗೆಲ್ಲ ಬಂದಿದ್ದು ಇತ್ತೀಚೆಗೆ. ತುಂಬ ಹಳೆಯ ಬ್ರ್ಯಾಂಡ್ ಅದು BMC ಏರ್ ಫಿಲ್ಟ್ರು. ಕಾರ್ಗೆಲ್ಲ ಅವಾಗ ಹಾಕೋರು ರೇಸಿಂಗ್ ಕಾರ್ಗಳಿಗೆ. ಸೊ 12-13 ಸಾವಿರ ಆಗುತ್ತೆ ಅದು ಫಿಲ್ಟ್ರಿಗೆ. ಅಟ್ಲೀಸ್ಟ್ ಬೈಕಲ್ಲಾದ್ರೂ ನಾವು ಜಾಲಿ ಮಾಡೋಣ. ನಾವೀಗ ಆ ಬೆಟ್ಟಕ್ಕೆ ಹೋಗಬೇಕು. ನೋಡೋಣ, ನಂಗೆ ಇಲ್ಲಿ ಬಂದಿದ್ದೆ ನೆನಪಿಲ್ಲ ಗುರು. ಲಾಸ್ಟ್ ಟೈಮ್ ಯಾವುದೋ ಬೇರೆ ರೂಟ್ ತೋರಿಸಿತ್ತು, ಈ ಸಲ ಇನ್ನೊಂದು ರೂಟ್ ತೋರಿಸ್ತಾ ಇದೆ. ಮಂದಾರಗಿರಿ. ಮೇ ಬಿ ಇಲ್ಲಿ ಟೆಂಪಲ್ ಇದೆ ಅನಿಸುತ್ತೆ. ಹಿರೇಹಳ್ಳಿ ರೈಲ್ವೆ ಸ್ಟೇಷನ್. ನಾವಿಲ್ಲಿ ಪಿಕಾಕ್ ಇದೆ. ಬಟ್ ಲಾಸ್ಟ್ ಟೈಮ್ ಬೇರೆ ರೂಟ್ ತೋರಿಸಿತ್ತು. ಮಂದಾರಗಿರಿ ಒಂದು ಆರ್ಟಿಫಿಷಿಯಲ್ ಟ್ರೀ ಮಾಡಿದ್ದಾರೆ ಮೇಲ್ಗಡೆ. ಲಾಸ್ಟ್ ಟೈಮ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಒಂದು 4 ವರ್ಷ ಮುಂಚೆ. ಕ್ಕಿಂತ ಇಲ್ಲೇ ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ವಾವ್, ಅಷ್ಟೆಲ್ಲ ಟ್ರೆಕ್ ಮಾಡೋಕ್ಕಾಗಲ್ಲ. ಕಡಿಮೆ ಟ್ರೆಕ್ಕಿಂಗೇ, ಬಟ್ ಜಾಕೆಟ್ ಇದೆ. ನಾವು ಅಲ್ಲಿ ಲೇಕ್ ಹತ್ರ ಹೋಗಿ ಬರೋಣ. ಆ ಕಡೆ ಬಿಡಲ್ವಣ್ಣ? ಅಲ್ಲಿಗೆ ಬಿಡಲ್ವಾ? ಹಾಂ, ನಾವಿಲ್ದು ಈ ಕಡೆ ಇದೆ, ಆಮೇಲೆ ಹೋಗೋಣ. ಫಸ್ಟ್ ಲೇಕ್ ಹತ್ರ ಹೋಗಿ ಬರೋಣ. ಗೋಪ್ರೋ ಬೇರೆ ಸತ್ತೋಗ್ತಿದೆ ಬ್ಯಾಟ್ರಿ. ಈ ರೋಡ್ ಹೊಸ್ದಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೀದಾ ಲೇಕ್ ಹತ್ರ ಹೋಗುತ್ತಿದ್ದು. ಪೀಪಲ್ ಆರ್ ಮೆಡಿಟೇಟಿಂಗ್. ನಾನೇ ಫಸ್ಟ್ ಬಂದಿದ್ದ, ಯಾರೂ ಇಲ್ಲ. ಇದೆ ಗಾಡಿ ಬಂದು ಮಾಡಿದ್ಕಿಂತ ಜಾಸ್ತಿ ನೀರಿದೆ ಮ್ಯಾಪಿ ನೋಡಿ. ವಾವ್, ಅಲ್ಲಿ ತನಕ ಹೋಗ್ಬೇಕಾದಾಗಿತ್ತು, ಈಗ ಆಗ್ತಿಲ್ಲ. ಇದು ದೇವಸ್ಥಾನದಿಂದ ಹಿಂದಿಬ್ಬಾಗ ಹೋಗುತ್ತೆ ಈ ರೋಡು. ಓಹೋ, ವಾವ್, ನೈಸ್ ಪ್ಲೇಸ್. ಬಟ್ ಹೋಗಕ್ಕೆ ಲೀಗಲ್ಲ ಅಂತ ಗೊತ್ತಿಲ್ಲ. ತುಂಬ ಗಾಡಿಗಳಿಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ. ಒಳ್ಳೆ ಪ್ಲೇಸ್ ಗುರು. ಮುಂಚೆ ಬಂದಾಗ ಕಾರಲ್ಲಿ ಬಂದಿದ್ದಕ್ಕೂ ಈಗಲೇ ಬೇರೆ ಫೀಲಿಂಗು. ಬಟ್
ಇಲ್ಲಿ ಟೆಂಪಲ್ ಇದೆ, ಇಲ್ಲಿ ಲೇಕ್ ಇದೆ, ಮೌಂಟೇನ್ ಇದೆ, ಸೊ ನಮ್ಮ ಹಿಮಾಲಯನ್ ಇದೆ. ನಾವು ಬಂದಿದ್ದು ರೋಡ್ ನೋಡಿ ಹೆಂಗೆ. ಮುಂಚೆ ಅಲ್ಲೆಲ್ಲ ಬಿಡೋರು, ಬಟ್ ಕಲ್ಲು ಹಾಕೊಂಡ್ಬಿಟ್ಟಿದ್ದಾರೆ ಈಗ. ನೈಸ್ ಗುರು, ಚೆನ್ನಾಗಿ ನೀರಿದೆ ಈ ಸಲ. ಅಂದರೆ ಸಮ್ಮರ್ಗೆ ಹೋಲಿಸ್ಕೊಂಡ್ರೆ ಲಾಸ್ಟ್ ಟೈಮ್ ಡ್ರೈ ಆಗಿತ್ತು ಇಲ್ಲಿ ತನಕ ಬಂದಿತ್ತು. ಸ್ನೇಹಿತರೆ, ನೀವೇನೋ ಬಂದರೆ ಇಲ್ಲಿ ಬೇಸಿಕ್ಲಿ ಅದೇ ಬೇಗ ಬಿಡಬೇಕು. ಆಮೇಲೆ ಬಂಡೆಕಾಯೋ ಟೈಮಲ್ಲಿ ಬಂದುಬಿಟ್ಟು ಜಾಗ ಚೆನ್ನಾಗಿಲ್ಲ ಅನ್ನೋ ತಪ್ಪಾಗುತ್ತೆ. ಬಟ್ ಸೋಫಾರ್ ಚೆನ್ನಾಗಿದೆ, ಕುತ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಗಾಡಿ ಬೇಕಾದ್ರೆ ಇಲ್ಲಿ ತನಕ ತರ್ಬೋದು. ಈಗ ಸದ್ಯ ಗೋಪ್ರೋನು ಬ್ಯಾಟ್ರಿ ಡೌನ್ ಆಗಿದೆ. ಆಮೇಲೆ ನೋಡಿದ್ರೆ ಯಾರೂ ಇಲ್ಲ ಇಲ್ಲಿ, ಸೊ ಯಾರೋ ಬೈದ್ಬಿಟ್ರೆ ಕಷ್ಟ. ಆಮೇಲೆ ಇಲ್ಲಿಗೆಲ್ಲ ಗೊತ್ತಿಲ್ಲ ಗಾಡಿ ಎತ್ಕೊಂಬರೋದು ಅಂತೂ ಯಾರು ಎತ್ಕೊಂಬಂದಿಲ್ಲ. ಐ ಡೋಂಟ್ ನೋ. ಸೊ ಓಕೆ, ಮೇ ಬಿ ಟ್ರೈ ಮಾಡೋಣ. ಗೋಪುರ ಒಂದು ಸ್ವಲ್ಪ ಚಾರ್ಜ್ಗೆ ಇಟ್ಬಿಟ್ರು ಹತ್ಸಕ್ಕಾದ್ರೆ ಹತ್ಸೋಣ. ಸೊ ಸದ್ಯಕ್ಕಂತೂ ಬಿಸಿಲಿಲ್ಲ, ಮಜಾ ಇದೆ. ಹಿಂದ್ಗಡೆ ನೋಡಿ, ಅಲ್ಲಿ ಕಾಣಿಸ್ತಿರೋದೇ ಆರ್ಟಿಫಿಷಿಯಲ್ ಮರ. ಸೊ ಜೈನ್ ಬಸ್ತಿ. ಸೊ ಅಲ್ಲಿ ಹೋಗ್ಬೇಕು ಅಂದರೆ ನೀವು ರೈಡಿಂಗ್ ಶೂ ಎಲ್ಲ ಬಿಚ್ಕೊಂಡು ಹತ್ಕೊಂಡು ಹೋಗ್ಬೇಕು. ಏನು ತುಂಬ ಏನು ಟ್ರೆಕ್ಕಿಂಗ್ ಇಲ್ಲ, ಅಷ್ಟಿದೆ ಅಷ್ಟೇ ಮೆಟ್ಲು. ಒಳ್ಳೆ ಜಾಗಗಳು ಬಂದು ಟೈಮ್ ಸ್ಪೆಂಡ್ ಮಾಡೋದು ಫ್ಯಾಮಿಲಿ ಜೊತೆ. ಒಬ್ಬರೇ ಬೈಕ್ ರೈಡ್ ಬರ್ತೀರಾ ಅಂದರೆ ಎಂಜಾಯ್ ಮಾಡ್ತೀರಾ. ಅದೇ ಅರ್ಲಿ ಮಾರ್ನಿಂಗ್ ಬಿಡಬೇಕು. ಒಬ್ಬರು ಸ್ನೇಹಿತರು ಸಿಕ್ಕಿದ್ರು ಬೈಕ್ ರೈಡರು. ಅವ್ರು ಹೇಳ್ತಾಯಿದ್ರು ಮುಂಚೆ ಏನೂ ರಿಸ್ಟ್ರಿಕ್ಷನ್ ಇರಲಿಲ್ಲ, ಆರಾಮಾಗಿ ಅಲ್ಲಿ ತನಕ ಹೋಗೋದಾಗಿತ್ತು ಅಂತ. ಬಟ್ ಆ್ಯಸ್ ಸೂನ್ ಆಸ್ ಸೆಕ್ಯೂರಿಟಿ ಸಿಯು ವಿಶಲ್ ಹೊಡಿತಾರೆ. ಎಲ್ಲಾರ ಒಂದಿಬ್ಬರು ಹೋಗಿದ್ರು, ಅದಕ್ಕೆ ವಿಶಲ್ ಹೊಡೆದ್ರು ಆ ಕಡೆ ಹೋಗ್ಬೇಡಿ ಅಂತ. ಅಮೇಝಿಂಗ್ ಜಾಗ. ಬ್ಯಾಂಗ್ಳೂರು ಪಕ್ಕದಲ್ಲೇ ಅಂತೀನಿ, ಬ್ಯಾಂಗ್ಳೂರು ಪಕ್ಕದಲ್ಲೇ. ಯಾಕೋ ಬೆಳಿಗ್ಗೆಯಿಂದ ಟಂಗ್ ಟ್ವಿಸ್ಟೇ ಕರೆಕ್ಟಾಗಿ ಆಗ್ತಾಯಿಲ್ಲ. ಐ ಥಿಂಕ್ ಗ್ರೂಪ್ ರೈಡ್ ಬಂದರೆ ಸ್ವಲ್ಪ ಪರ್ಮಿಷನ್ ಇಸ್ಕೊಂಡು ಹೋಗ್ಬೋದು ಅನಿಸುತ್ತೆ. ಬಟ್ ಯಾಕೋ ಇವತ್ತು ಬಿಡ್ತಾಯಿಲ್ಲ ಗುರು. ಚೆನ್ನಾಗಿತ್ತು, ಹಿಮಾಲಯನಲ್ಲೆಲ್ಲ ಹೋಗಿ ಚೆನ್ನಾಗಿದೆ. ಕೆರೆ ಹತ್ರ ಗಾಡಿ ನಿಲ್ಸ್ಕೊಳ್ಳೋ ಥರ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ನೋಡಿ. ಎಲ್ಲೂ ಇಲ್ಲ, ಇಲ್ಲೆಲ್ಲೋ ಬೈಕ್ ನಿಲ್ಲಿಸ್ಬಿಟ್ಟು ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಅಯ್ಯೋ, ಈ ಜಾಕೆಟು ಶೂಸೆಲ್ಲ ಹಾಕ್ಕೊಂಡು ಹಿಂಸೆ. ಸೊ ಯಾಕೆ ಹಿಂಗೆ ಮಾಡಿಬಿಟ್ರು? ಮೇ ಬಿ ಮುಂಚೆ ಇತ್ತು, ಜನಗಳು ನಾವುಗಳನ್ನು ಸರಿ ಇಲ್ಲ ಅಂದ್ಕೊಳ್ಳಿ. ಏನಾದರೂ ಇಲ್ಲಿಗಲ್ಲು ಕಸ ಎಸೆಯೋದು ಅದೆಲ್ಲ ಮಾಡಿರ್ತೀವಿ. ನೋಡೋಣ ಅಲ್ಲಿ ತನಕ ಹೋಗಿ. ಅದೇನೋ ಗೊತ್ತಿಲ್ಲ ನಮಗೆ, ನಮ್ಮ ಬೈಕ್ ಜೊತೆ ಹೋದ್ರೇ ಖುಷಿ. ಎಲ್ಲ ಮೊದಲೇ ನಾವು ಮೈಸೂರಲ್ಲಿ ಬೆಳೆದಿರೋ ಸೇಮ್ ವೇಣುಗೋಪಾಲ ಸ್ವಾಮಿ ಬ್ಯಾಕ್ ವಾಟರ್ಸ್ ಇದ್ದಂಗಿದೆ. ಖುಷಿ ಎಲ್ಲಿ ಬೇಕಾದ್ರೆ ನುಗ್ಗಿಸ್ಕೋಬೋದು. ಈ ಕಡೆ ನೀವು ದೇವಸ್ಥಾನದಿಂದ ಈ ಕಡೆ ಯಾವುದೋ NCC ಇದೇನೋ ಕ್ಯಾಂಪ್ ಮಾಡಿಕ್ಕಿದೆ. ಚೆನ್ನಾಗಿದೆ ವಿಡಿಯೋ ಶೂಟ್ ಮಾಡೋಕ್ಕೆಲ್ಲ. ಐ ಥಿಂಕ್ ನಮ್ಮ ಬಿಗ್ ಬೇರ್ ಬೈಕರು ಜಾಸ್ತಿ ಬಾಸ್ಕಿ CK ಅಂದ್ಕೊಂಡು ಇಲ್ಲೇ ವೀಡಿಯೋ ಮಾಡೋದು ಅನಿಸುತ್ತೆ. ಈ ಸ್ಪಾಟ್ ನೋಡ್ದಂಗಿದೆ. ಹಾಂ, ನಾವು ಇಲ್ಲಿ ಅವರೇ ಫೈರಿಂಗ್ ಮಾಡ್ತಾ ಇದ್ದೀರಾ? ಹಾಂ, ಓಕೆ.
ಕ್ಯಾರಿ ಆನ್. ಏನೋ NCC ಇದೇನೋ ಮಾಡ್ತವ್ರಂತ. ಏನು ಮಾಡ್ತವ್ರು ಗೊತ್ತು. ಫೈರ್ ಡ್ರಿಲ್. ನನಗೆ ಫೈರಿಂಗ್ ಅಂತ ಅಂದಾಗ ಭಯನೇ ಆಗೋಯ್ತು. ಫೈರಿಂಗ್ ಮಾಡ್ತವ್ರ, ಜಾಗ ಬಂದ್ಬಿಟ್ಟು ನಾ ಕೆಟ್ಟ ಜಾಗಕ್ಕೆ ಅಂತ. ಹೇಳೋಣ ಅಲ್ಲಿ ರೆಡ್ ಫ್ಲಾಗ್ ಹಾಕಿದ್ದಾರೆ, ಇಲ್ಲಿ ಹಾಕಿರಲಿಲ್ಲ. ಜಸ್ಟ್ ಕೇಮ್ ಆಫ್. ಸಾರಿ ಗೈಸ್. ಒಳ್ಳೆ ಜಾಗ ಗುರು. ಆದರೆ ಆ್ಯಕ್ಚುಲಿ ನವೀನ್ ಅವ್ರು ಮೀಟ್ ಆಗಬೇಕಾಯ್ತು. ನಾನು ಇಲ್ಲೇ ಮಾದನಾಯಕನಹಳ್ಳಿಲಿ ಇದ್ದಾರೆ. ನಮ್ಮ ಹಳೇ ಯೂಟ್ಯೂಬು ಸಬ್ಸ್ಕ್ರೈಬರು ಕಮ್ ಫ್ರೆಂಡ್ ಅವರು. ನನಗೆ ತುಂಬ ತಮ್ನೇಲ್ಸು ಅದಕ್ಕೆಲ್ಲ ಹೆಲ್ಪ್ ಮಾಡೋರು. ಒಳ್ಳೆ ಎಡಿಟರು ಮುಂಚೆ. ಈಗ ಅವರು ಕೆಲಸದಲ್ಲಿ ಪಾಪ ಬ್ಯುಸಿ ಇದ್ದಾರೆ. ನೋಡೋಣ, ಆದರೆ ಒಂದು ಕಾಲ್ ಮಾಡ್ಬಿಟ್ಟು ಮೀಟಪ್ ಆಗ್ತೀನಿ. ಅದು ಟೆಂಪಲ್ ಆ್ಯಕ್ಚುಲಿ. ಅದರ ಪಕ್ಕದ್ದು ಪ್ರಾರ್ಥನಾ ಮಂದಿರ, ಪಿಕಾಕ್ ಶೇಪಲ್ಲೇ ಇದು ಅದು. ಸೊ ಹಳೆ ಚಾನಲ್, ಹಳೆ ವೀಡಿಯೋಲಿ ಇದೆ ಅದ್ರ ಬಗ್ಗೆ ಮಾಹಿತಿ. ನಾನೀಗ ಹೋಗ್ತಾ ಇಲ್ಲ, ಬಿಕಾಸ್ ಶೂಸ್ ಅದೆಲ್ಲ ಬಿಚ್ಚಿ ಹೋಗಬೇಕು. ಈ ವಿಡಿಯೋಗೆ ಇಷ್ಟ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್.